ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್. ಮೊದಲನೇದಾಗಿ ನಮಗೆ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳು ಹಾಗೂ ಆದಿಗುರು ಶಂಕರಾಚಾರ್ಯರ ಜಯಂತಿಯ ಶುಭಾಶಯಗಳು. ಅದರ ಜೊತೆಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಬಂಧುಗಳೇ, ಕಾಯಕವೇ ಕೈಲಾಸ ಅಂಥೇಳಿ 12ನೇ ಶತಮಾನದಲ್ಲಿ ಸಾರಿರ್ತಕ್ಕಂತಹ ಹಾಗೂ ಯಾರು ತನ್ನನ್ನು ಆತ್ಮನೆಂದು ಪರಿಗಣಿಸಿರುತ್ತಾನೋ, ಯಾರು ತನ್ನನ್ನು ಪರಮಾತ್ಮನು ಎಂದು ಪರಿಗಣಿಸುತ್ತಾನೋ ಅವನು ಚಾಂಡಾಲನೇ ಆಗಲಿ ಬ್ರಾಹ್ಮಣನೇ ಆಗಲಿ ಅವರು ನನ್ನ ಗುರು ಎಂದು ನಾನು ಪರಿಗಣಿಸುತ್ತೇನೆ ಅಂಥೇಳಿ 7ನೇ ಶತಮಾನದಲ್ಲಿ ಹೇಳಿರ್ತಕ್ಕಂತಹ ಆದಿಶಂಕರಾಚಾರ್ಯರು. ಈ ಇಬ್ಬರೂ ಸಹಿತ ಸಮಾನತೆಯನ್ನು ಎತ್ತಿ ಹಿಡಿದಿರತಕ್ಕಂತಹ ಮಹಾಗುರುಗಳು. ಅವರ ಜಯಂತಿಯನ್ನು ವಿಶಿಷ್ಟವಾಗಿ ಆಚರಣೆ ಮಾಡೋಣ ಅಂಥೇಳಿ ನಾವು ನಮ್ಮ ಸ್ನೇಹಿತ ಬಳಗ ವಿಚಾರ ಮಾಡಿ, ಬಸವಣ್ಣನವರು ಸ್ತ್ರೀ ಸಮಾನತೆಯನ್ನು ಒತ್ತಿ ಹೇಳಿದಂಥವರು, ಎಲ್ಲ ಕಾಯಕವನ್ನು ಸಮಾನ ದೃಷ್ಟಿಯಿಂದ ಕಂಡವರು. ಆದ್ದರಿಂದ ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡತಕ್ಕಂತಹ ಮಹಿಳೆಯರಿಗೆ ನಾವು ಗೌರವವನ್ನು ಸೂಚಿಸುವುದರ ಮುಖಾಂತರ ಈ ಸಲದ ಬಸವೇಶ್ವರ ಜಯಂತಿಯನ್ನು ಹಾಗೂ ಆದಿಗುರು ಶಂಕರಾಚಾರ್ಯರ ಜಯಂತಿಯನ್ನು ಹಾಗೂ ಕಾರ್ಮಿಕ ದಿನಾಚರಣೆಯನ್ನು ವಿಶಿಷ್ಟವಾಗಿ ಆಚರಿಸೋಣ ಅಂಥೇಳಿ ಸಂಕಲ್ಪ ಮಾಡಿ ನಮ್ಮ ಊರಿನ ಸುತ್ತಮುತ್ತಲಿರ್ತಕ್ಕಂತಹ ಪೆಟ್ರೋಲ್ ಬಂಕ್ ಮಾಲೀಕರಲ್ಲಿ ವಿನಂತಿಸಿಕೊಂಡು ಅಲ್ಲಿರ್ತಕ್ಕಂತಹ ಮಹಿಳಾ ಸಿಬ್ಬಂದಿಯವರಿಗೆ ನಾವು ಸನ್ಮಾನ ಮಾಡುವುದರ ಮುಖಾಂತರ ಈ ವರ್ಷದ ಬಸವ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡಿದೆವು ಅಂತೇಳಿ ಒಂದು ಸಂತೃಪ್ತ ಭಾವನೆಯಿಂದ ಹೇಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಹ ಹಣಕಾಸಿನ ಸಹಾಯವನ್ನು ಮಾಡಿರ್ತಕ್ಕಂತಹ ಸಹೋದರ ಪ್ರಭು ಹೊಣವಾಡವರಿಗೂ ಅನಂತ ಧನ್ಯವಾದಗಳು. ಹಾಗೂ ನನ್ನೊಂದಿಗೆ ಕೈ ಜೋಡಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದಂತಹ ನಮ್ಮ ಮಾವನವರಾದಂತಹ ಅನಿಲ್ ಬೋಳಿಶೆಟ್ಟಿಯವರಿಗೂ ಹಾಗೂ ಸಹೋದರ ಮಂಜುನಾಥ್ ಕಂಬಾರವರಿಗೂ ಸಹಿತ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಎಲ್ಲ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಫೋನ್ ಮಾಡಿ ಹೇಳುವುದರ ಮುಖಾಂತರ ನಮ್ಮ ಕೆಲಸವನ್ನು ಸುಲಲಿತಗೊಳಿಸಿರ್ತಕ್ಕಂತಹ ನಮ್ಮ ಸ್ನೇಹಿತ ಡಾಕ್ಟರ್ ಬಸವರಾಜ್ ಹಿರೇಮಠ್ ಸರ್ ಅವರಿಗೂ ತುಂಬ ಧನ್ಯವಾದಗಳು. ಬಸವೇಶ್ವರ ಅವರ ಪ್ರಸಿದ್ಧ ವಚನದಂತೆ ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡನಾದಡೆ ನಿಮ್ಮಾನೆ ನಿಮ್ಮ ಪುರಾತನ ರಾಣಿ ತಲೆದಂಡ ಕೂಡಲ ಸಂಗಮ ದೇವ ಭಕ್ತರಲ್ಲಿ ಕುಲವನರಿಸಿದಡೆ ನಿಮ್ಮ ರಾಣಿ ವಾಸದಾಣೆ. ಎಂಥ ಅದ್ಭುತ ಮಾತು ಅಂತಂದರೆ, ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಅಂತಂದರೆ ಯಾರು ಇಷ್ಟಲಿಂಗವನ್ನು ಧರಿಸಿ ಭಕ್ತ ಮನೆಗೆ ಬರ್ತಾನೆ ಅವರ ಕಾಯಕ ಯಾವುದಂಥೇಳಿ ನಾನು ಭೇದ ಭಾವ ಮಾಡುವುದಿಲ್ಲ. ಭೇದ ಭಾವ ಮಾಡಿದರೆ ನಿಮ್ಮಾನೆ ನಿಮ್ಮ ಪುರಾತನ ರಾಣೆ ಎಂಬತಕ್ಕಂಥ ಒಂದು ಸಾಕ್ಷ್ಯವನ್ನು ಸಹಿತ ಅವರು ಕೊಡ್ತಾರೆ. ಅಕಸ್ಮಾತ್ ನಾನು ಅವರ ಕಾಯಕವನ್ನು ಕೇಳಿದರೆ, ಭೇದ ಭಾವ ಮಾಡಿದರೆ ನನ್ನ ತಲೆದಂಡವಾಗಲಿ ಎಂಬ ಒಂದು ಮಾತನ್ನು ಅತ್ಯಂತ ಧೈರ್ಯದಿಂದ ಬಸವೇಶ್ವರರು ಹೇಳ್ತಾರೆ. ಅಂತಂದರೆ ಎಲ್ಲ ಕಾಯಕಗಳು ಅತ್ಯಂತ ಶ್ರೇಷ್ಠವಾದಂಥವುಗಳು, ಯಾವುದರಲ್ಲಿ ಭೇದ ಭಾವ ಇಲ್ಲ ಎಂಬತಕ್ಕಂಥ ಭಾವ ಇಲ್ಲಿ ಅಡಗಿರುವಂಥದ್ದು. ಆದ್ದರಿಂದಲೇ ಕಾಯಕವೇ ಕೈಲಾಸ ಎಂಬತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಯಾವುದೇ ಕಾಯಕ ಪ್ರಾಮಾಣಿಕತೆಯಿಂದ ಮಾಡಿದರೆ ಅದು ಕೈಲಾಸದಷ್ಟೇ ಶ್ರೇಷ್ಠವಾಗುವಂಥದ್ದು. ಭಗವದ್ಗೀತೆಯಲ್ಲಿಯೂ ಕರ್ಮಯೋಗದಲ್ಲಿಯೂ ಅದನ್ನೇ ಹೇಳಲಾಗಿದೆ. ಏತನ್ಯಾಪಿತು ಕರ್ಮಾಣಿ ಸಂಗಮ್ ತ್ಯಕ್ತಾನಿ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ಫಲಂ ಉತ್ತಮಂ ಅಂತಂದರೆ, ಯಾವುದೇ ಕೆಲಸವನ್ನು ಕರ್ತವ್ಯ ಅಂತ ತಿಳಿದು ನಾವು ಮಾಡಬೇಕು, ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅಂದರೆ ಅದರ ಫಲ ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಯಾವುದೇ ಕೆಲಸ ಮಾಡಲಿ ಅದರಲ್ಲಿ ದೇಶ ಸೇವೆಯನ್ನು ಮನಗಂಡು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಮಹತ್ವವಾದದ್ದು.